ಫ್ಯಾಕಲ್ಟಿಯಾಗಿ ಬರ್ತಾರೆ, ಪಾಠ ಹೇಳ್ತಾರೆ ಹುಡುಗರಿಗೆ ಅಂತಂದಾಗ ತುಂಬಾ ದುಬಾರಿ ಏನೋ ಅನ್ನೋ ಒಂದು ಇರುತ್ತೆ. 5ನೇ ವರ್ಷ ಆನಿವರ್ಸರಿ ನಡೀತಾ ಇರೋದ್ರಿಂದ 25% ಡಿಸ್ಕೌಂಟ್ ಮಾಡಿದ್ವಿ. ಹೀರೋ ಹೀರೋಯಿನ್ನೇ ಆಗ್ಬೇಕು ಅನ್ನೋರಿಗೆ ಅಂತಾನೆ ಒಂದು ಕೋರ್ಸ್. ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಈ ತರದ ಒಂದು ಕೋರ್ಸ್. ಸಿನಿಮಾ ಪ್ರೊಡಕ್ಷನ್ ಕೂಡ ನೀವು ಅದನ್ನ ಹೇಳ್ಕೊಡ್ತೀರಿ ಅಂತ ಗೊತ್ತಾಯ್ತು. ಬಹಳ ಜನ ಪ್ರೊಡಕ್ಷನ್ ಬಗ್ಗೆನೂ ತಿಳ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಮೆಂಟರ್ ಇಸ್ ಮೋರ್ ಇಂಪಾರ್ಟೆಂಟ್ ಸಿನಿಮಾಗೆ. ಅವನು 20 ವರ್ಷ ಸರ್ವಿಸ್, ಅವನು ಎಲ್ಲಿ ಎಡುವುದ, ಏನ್ ತಪ್ಪು ಮಾಡ್ದ ಅನ್ನೋ ಸ್ಟೋರಿನ ನಿನಗೆ 6 months ಅಲ್ಲಿ ಹೇಳ್ಕೊಡ್ತಾನೆ. ಕನ್ನಡ ಬಲ್ಲವರಿಗೆ ಮಾತ್ರ ಇದು ಅನ್ನೋ ತರದ್ ಹೇಳಿದೆ. ಅದ್ರ ಜೊತೆ ಕನ್ನಡನ ಕಲಿಸ್ಬೋದಲ್ಲ ಅವ್ರಿಗೆ ಆಕ್ಟಿಂಗ್ ಜೊತೆ. ಕನ್ನಡ ಸಿನಿಮಾನೇ ಮಾಡ್ತಾ ಇರೋದ್ರಿಂದ ನಾವು ಕನ್ನಡ ಕಲಿತು ಕನ್ನಡ ಓದಕ್ಕೆ ಮತ್ತು ಬರೆಯಕ್ಕೆ ಬಂದ್ರೆ ತುಂಬಾ ಒಳ್ಳೇದು ಅನ್ನೋದು ನಮ್ ಥಾಟ್. ಅದ್ರ ಮೇಲೆ ನಾವು ವರ್ಕ್ ಮಾಡ್ತಾ ಇದ್ವಿ. ಆಮೇಲೆ ಎಲ್ರಿಗೂ ಒಂದು ಪ್ರಶ್ನೆ ಇದೆ, ಸಣ್ಣ ಪ್ರಶ್ನೆ. ಫೀಸ್ ತುಂಬಾ ದುಬಾರಿ ಇರುತ್ತಾ? ಯಾಕಂದ್ರೆ ನೀವು ಇಷ್ಟೆಷ್ಟರಲ್ಲೇ ಹೇಳ್ಬಿಟ್ರಿ. ಅಂದ್ರೆ ಇಂಡಸ್ಟ್ರಿ ಇರ್ತಕ್ಕಂಥ ಎಲ್ಲ ಸಕ್ಸಸ್ಫುಲ್ ಡೈರೆಕ್ಟರ್ಗಳು ಇಲ್ಲಿ ಬಂದು ಫ್ಯಾಕಲ್ಟಿಯಾಗಿ ಬರ್ತಾರೆ, ಪಾಠ ಹೇಳ್ತಾರೆ ಹುಡುಗರಿಗೆ ಅಂತಂದಾಗ ತುಂಬಾ ದುಬಾರಿ ಏನೋ ಅನ್ನೋ ಒಂದು ಇರುತ್ತೆ. ಆಡಿಯನ್ಸ್ ಅದನ್ನ ನೀವು ಕನ್ವೆ ಮಾಡ್ಬಿಡಿ, ಎಷ್ಟಿರುತ್ತೆ ಬೇರೆ ಹೋಲಿಸಿದ್ರೆ ಹೆಂಗೆ. ಅಂದ್ರೆ ಏನ್ ಹೇಳ್ತೀನಿ ಅಂತಂದ್ರೆ, ಎಲ್ಲಾ ಡೈರೆಕ್ಟರ್ಸ್ ಹೆಸರು ಹೇಳಿದ್ದೇನೆ ಅಂದ್ರೆ ಅವ್ರು ಬಂದ್ಬಿಟ್ಟು ಗೆಸ್ಟ್ ಫ್ಯಾಕಲ್ಟೀಸ್ ಅಲ್ಲ, ಅವರೆಲ್ಲ ನನ್ನಲ್ಲಿರೋ ಫುಲ್ ಟೈಮ್ ಫ್ಯಾಕಲ್ಟೀಸ್ಗಳು. 5 ಕ್ಲಾಸು 10 ಕ್ಲಾಸು ಮಾಡುವಂತ ಫ್ಯಾಕಲ್ಟೀಸ್ಗಳು. ಒಂದ್ ಬ್ಯಾಚ್ಗೆ ರಿಕ್ವೆಸ್ಟ್ ಮಾಡ್ಬಿಟ್ಟು, ಸರ್ ಇದನ್ನ ಒಂದು ಕಾರ್ಯ ಮಾಡ್ತಾ ಇದ್ದೀನಿ ಸಮಾಜಕ್ಕೆ, ನೀವು ಬಂದ್ ಮಾಡಿ ಅಂತ ಒಂದು ಸತಿ ಕರಿಬಹುದು. ಫ್ರೀ ಆಗಿ ಬಂದು ಮಾಡಿಕೊಟ್ಟು ಹೇಳ್ತಾರೆ, ಒಂದ್ ಕ್ಲಾಸ್ ಮಾಡ್ಬೋದು. ಇದು ಕಂಟಿನ್ಯೂ ಅಂತ ಅನ್ನೋದಾದ್ರೆ ನಾವು ಫ್ರೀ ಆಗಿ ಯಾರನ್ನೂ ಬಳಸ್ಕೊಳಕ್ ಆಗಲ್ಲ. ಎಲ್ಲರಿಗೂ ಫೀಸ್ ಕೊಡ್ಲೇಬೇಕು ನಾವು. 3 ಫ್ಲೋರ್ ಬಿಲ್ಡಿಂಗ್ ಇದೆ ಬೆಂಗಳೂರಲ್ಲಿ. 3 ಫ್ಲೋರ್ ಬಿಲ್ಡಿಂಗ್ ರೆಂಟ್ ಎಷ್ಟಿರುತ್ತೆ, ಕರೆಂಟ್ ಬಿಲ್ ಎಷ್ಟು ಬರುತ್ತೆ, ಇಲ್ಲಿ ಎಷ್ಟು ಎಲ್ಲಾನು ಇರುತ್ತೆ. ಹಂಗಂತ ನಾನು ಅವ್ರಿಗೆ ಸಾಧ್ಯ ಆಗದೆ ಇರೋದನ್ನ ನಾನು ಫೀಸ್ ನ ಹೇಳ್ತಾ ಇಲ್ಲ. ಯಾಕಂದ್ರೆ ತುಂಬಾ ಕನಸು ಕಟ್ಕೊಂಡು ಅಲ್ಲ, ನಮ್ಮಲ್ಲಿ ಹೇಳಿದ್ರೆ ಉತ್ತರ ಕರ್ನಾಟಕ ಭಾಗದವ್ರು ಬಹಳ ಜನ. ಹೌದೌದು. ಅಲ್ಲ, ನಮ್ಮಲ್ಲಿ ಆಕ್ಚುಲಿ 3 months ಫುಲ್ ಟೈಮ್ ಕೋರ್ಸ್ಗೆ 90,000 ಫೀಸ್ ಇದೆ. ಓಕೆ. ನಾವು ಇವಾಗ ಏನ್ ಮಾಡಿದೀವಿ ಅಂತಂದ್ರೆ 10th ಬ್ಯಾಚ್ 11th ಬ್ಯಾಚ್ ಅಂದ್ರೆ 5ನೇ ವರ್ಷ ಆನಿವರ್ಸರಿ ನಡೀತಾ ಇರೋದ್ರಿಂದ 25% ಡಿಸ್ಕೌಂಟ್ ಮಾಡಿದೀವಿ. ಓಕೆ. 5 ವರ್ಷಕ್ಕೆ ಇದೊಂದು ಸೆಲೆಬ್ರೇಷನ್ ಅನ್ನೋದಕ್ಕೆ ನಾವು 25% ಡಿಸ್ಕೌಂಟ್ ಮಾಡಿದ್ವಿ. ಅದಾದ್ಮೇಲೆ ಇವಾಗ ಕೋವಿಡ್ ಅದೆಲ್ಲ ಬಂದು ಸ್ವಲ್ಪ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರು, ಮಿಡ್ಲ್ ಕ್ಲಾಸ್ ಅವರೆಲ್ಲ ಒಂದ್ ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ದಾರೆ. ಯಾಕಂದ್ರೆ 2020, 21, 22 ನಾವು ಟೋಟಲಿ ನಮ್ಮಲ್ಲಿರೋ ಕೂಡಿಟ್ಟಿರೋ ದುಡ್ಡನ್ನ ನಾವೆಲ್ಲ ಎಕ್ಸ್ಪೆನ್ಸಿವ್ ಮಾಡ್ಬಿಟ್ಟಿದೀವಿ. ನಮ್ಮ ಹತ್ರ ಸೇವಿಂಗ್ ಜಾಸ್ತಿ ಇಲ್ಲ ಈ ಟೈಮಲ್ಲಿ. ಅದಕ್ಕೋಸ್ಕರ ನಾವು ಒಂದು 25% ಡಿಸ್ಕೌಂಟ್ ಮಾಡಿ ಇವಾಗ ಬ್ಯಾಚ್ಗಳನ್ನು ಮಾಡ್ತಾ ಇದೀವಿ. ಅದು 67,500 ಏನೋ ಬರ್ತಾ ಇದೆ. ಅದು 3 ಇನ್ಸ್ಟಾಲ್ಮೆಂಟ್ ಮಾಡಿರ್ತೀವಿ. ಆ 3 ಇನ್ಸ್ಟಾಲ್ಮೆಂಟ್ ಪ್ರಕಾರ ಅವ್ರು ಪೇಮೆಂಟ್ ಕಟ್ಟಬಹುದು. ಈಗ ನಟನೆಗೂ ಅಷ್ಟೇನಾ ಅಥವಾ ಡೈರೆಕ್ಷನ್? ಆಕ್ಟಿಂಗು ಡೈರೆಕ್ಷನ್ ಎರಡು ಅಷ್ಟೇ ಫೀಸ್ ಇದೆ ನಮ್ಮಲ್ಲಿ. ಈ ಹೀರೋ ಹೀರೋಯಿನ್ 6 months ಕೋರ್ಸ್ ಅಂತ ಏನ್ ಹೇಳ್ತೀವಿ, ಅದು ವಿತ್ ಫ್ಯೂಚರ್ ಫಿಲಂ ಮಾಡ್ತಾ ಇರೋದ್ರಿಂದ ಅದು ಫೀಸ್ ಸ್ವಲ್ಪ ಜಾಸ್ತಿ. ಹೀರೋ ಹೀರೋಯಿನ್ ಈ ಸರಿಯಿಂದ ಮಾಡಿದ್ರೆ ಇವಾಗ ಶುರು ಮಾಡ್ತಾ ಇರೋದು ಅದು. ಇವಾಗ ಅದು 6 months ಕೋರ್ಸ್ ಇವಾಗ ಶುರು ಮಾಡ್ತಾ ಇರೋದು. ಆಕ್ಚುಲಿ ಈ ಕಾನ್ಸೆಪ್ಟೇ ಚೆನ್ನಾಗಿದೆ. ಹೀರೋ ಹೀರೋಯಿನ್ ಆಗ್ಬೇಕಂತ ಬಹಳ ಜನ. ಹೌದೌದು, ತುಂಬಾ ಜನರ ಆಸೆ ಹೀರೋ ಹೀರೋಯಿನ್ ಆಗ್ಬೇಕು. ಸೈಡ್ ಅಲ್ಲಿ ನಿಂತ್ಕೊಳ್ಳುವಂತ ಪಾತ್ರ ಮಾಡ್ಬಿಟ್ಟು ನಾನು ಹೀರೋನೇ ಆಗ್ಬೇಕು, ಹೀರೋ ಹೀರೋಯಿನ್ನೇ ಆಗ್ಬೇಕು ಅನ್ನೋರಿಗೆ ಅಂತಾನೆ ಒಂದು ಕೋರ್ಸ್. ನಾನ್ ಕಂಡಂಗ್ ಬೇರೆ ಎಲ್ಲೂ ಈ ತರದ ಕೋರ್ಸ್ ಇಟ್ಕೊಂಡು ಅಲ್ಲ, ವಿತ್ ಫ್ಯೂಚರ್ ಫಿಲ್ಮ್ ಮಾಡೋದು ಅವ್ರ ಜೊತೆ ಇಂಡಿಯಾದಲ್ಲ ಎಲ್ಲೂ ಇಲ್ಲ ಇದು. ಅದನ್ನ ಹೇಳಿದ, ಅದನ್ನ ಪರಿಚಯ ಮಾಡಿದ್ರಿ. ಹೌದು, ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಈ ತರದ ಒಂದು ಕೋರ್ಸ್. ನೀವು ಕೊಟ್ಟು ಫೀಸ್ ಕೊಟ್ಬಿಟ್ಟು ಬಂದ್ರೆ ನಿಮ್ಗೊಂದು ಫ್ಯೂಚರ್ ಫಿಲ್ಮ್ ಮಾಡ್ತೀವಿ ಅನ್ನೋದು ಈ ಕಾನ್ಸೆಪ್ಟೇ ಎಲ್ಲೂ ಇಲ್ಲ ಅದು. ಹೌದು ಹೌದು. ಕತೆ ರೆಡಿ ಮಾಡಿ ಎಕ್ಸ್ಪರ್ಟ್ ಒಬ್ಬ ಡೈರೆಕ್ಟರ್ನ ಇಟ್ಕೊಂಡು ಒಂದು 10 ಸಿನಿಮಾ ಮಾಡಿರೋ ಡೈರೆಕ್ಟರ್ನ ಇಟ್ಕೊಂಡು ಸಿನಿಮಾ ಮಾಡ್ತಿರೋದು. ನಾವು ಹೊಸ ಡೈರೆಕ್ಟರ್ ಅಲ್ಲ, ನಮ್ದು 10 ಸಿನಿಮಾ ಆಯ್ತು, ಇವಾಗ 5ನೇ ಪ್ರೊಡಕ್ಷನ್. ಸುಮ್ನೆ ಅಲ್ವಲ್ಲ ಮಾಡೋದು, ಆಮೇಲೆ ಸುಮ್ನೆ ಏನೋ ಹೇಳ್ಬಿಟ್ಟು ಮಾಡೋದಲ್ಲ. ಈಗ ಕಣ್ಮುಂದೆ ಮಾಡ್ತೇವೆ. ಸಿನಿಮಾ ರಿಲೀಸ್ ಮಾಡೋರು ನಾವೆಲ್ಲ, ಮಾಡಿಟ್ಟು ಡಬ್ಬದಲ್ಲಿ ಇಟ್ಕೊಳ್ಳೋರಲ್ಲ ನಾವು. ಬಹಳಷ್ಟು ಜನ ಮಾಡ್ತಾರೆ, ಬಟ್ ರಿಲೀಸ್ ಮಾಡ್ತಾರೆ ಕಣ್ಮುಂದೆ ನಾವು ನೋಡಿದ್ವಿ. ಎಸ್ ಸರ್, ಈಗ ಎಲ್ಲ ಆಯ್ತು. ಸಿನಿಮಾ ಪ್ರೊಡಕ್ಷನ್ ಕೂಡ ನೀವು ಅದನ್ನ ಹೇಳ್ಕೊಡ್ತೀರಿ ಅಂತ ಗೊತ್ತಾಯ್ತು. ಬಹಳ ಜನ ಪ್ರೊಡಕ್ಷನ್ ಬಗ್ಗೆನೂ ತಿಳ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ಹೇಳಿ. ಅಂದ್ರೆ ನಿಮ್ಮ ಪ್ರೊಡಕ್ಷನ್ ಜೊತೆಗೆ ಇನ್ವಾಲ್ವ್ಮೆಂಟ್ ಅದೊಂದು ತುಂಬಾ ಸ್ಪೆಷಲ್ ಆಗಿ ಇದೆ. ನಾನು ಏನ್ ಹೇಳ್ತೀನಿ ಅಂತಂದ್ರೆ, ತುಂಬಾ ಜನಕ್ಕೆ ಐಡಿಯಾನೇ ಇರೋದಿಲ್ಲ ಪ್ರೊಡಕ್ಷನ್ ಆಕ್ಚುಲಿ. ಓಕೆ. ನಾನು ಹೇಳ್ತೀನಿ ಅಂದ್ರೆ, ನಾವು ಒಂದು 10 ಕೋಟಿ 15 ಕೋಟಿ 20 ಕೋಟಿ 5 ಕೋಟಿ ಸಿನಿಮಾಗಳನ್ನ ನಾವು ತಯಾರು ಮಾಡೋಕ್ಕಿಂತ ಮುಂಚೆ ಒಂದು 15 ಲಕ್ಷ 20 ಲಕ್ಷ 25 ಲಕ್ಷ ತರದ್ದು ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ಜಿ ಸಿನಿಮಾಸ್ ಅಲ್ಲಿ ಒಂದು ಇಡೀ ಸಿನಿಮಾ ಕಲಿಯೋದು. ಅಂದ್ರೆ ಒಂದು ಕಥೆಯಿಂದ ಹಿಡಿದು ಒಬ್ಬ ಡೈರೆಕ್ಟರ್ನ ಸೆಲೆಕ್ಷನ್ ಮಾಡ್ಕೊಳ್ಳೋದ್ರಿಂದ ಹಿಡಿದು, ಆರ್ಟಿಸ್ಟ್ನ ಸೆಲೆಕ್ಷನ್ ಮಾಡ್ಕೊಳ್ಳೋದ್ರಿಂದ, ಟೆಕ್ನಿಷಿಯನ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಹಿಡಿದು, ಶೂಟಿಂಗ್ ಪ್ರೊಸೆಸ್ ಅಲ್ಲಿ ತುಂಬಾ ಡಿಫಿಕಲ್ಟೀಸ್ ಇರುತ್ತೆ. ಶೂಟಿಂಗ್ ಪ್ಲೇಸ್ ಅಲ್ಲಿ ನಾವು ಬಜೆಟಿಂಗ್ ಹೆಂಗ್ ಮಾಡ್ಕೊಳ್ಳೋದು, ಪರ್ ಡೇ ಎಷ್ಟು ಇನ್ವೆಸ್ಟ್ಮೆಂಟ್ ಬರುತ್ತೆ, ಯಾವ್ದ್ಯಾವ್ದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಬರುತ್ತೆ, ಲೊಕೇಶನ್ ಅಂದ್ರೆ ಏನು, ಟೆಕ್ನಿಕಲ್ ಟೀಮ್ ಅಂದ್ರೆ ಏನು, ಶೂಟಿಂಗ್ ಮುಗಿದಾದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ ಅಂದ್ರೆ ಏನು, DA ಅಂದ್ರೆ ಏನು, ಪ್ರತಿಯೊಂದು ಪೋಸ್ಟ್ ಪ್ರೊಡಕ್ಷನ್. ಸಿನಿಮಾ
ತಯಾರಾಯ್ತು ಫಸ್ಟ್ ಕಾಪಿ, ಅದನ್ನ ರಿಲೀಸ್ ಮಾಡೋದು ಹೆಂಗೆ, ಯಾರ ಹತ್ರ ಹೋಗ್ಬೇಕು ರಿಲೀಸ್ ಮಾಡಕ್ಕೆ, ಹೆಂಗ್ ಥಿಯೇಟರ್ಗಳನ್ನ ಹಿಡಿಯೋದು, ಹೆಂಗೆ ಈ OTT ಅವ್ರನ್ನ ಹಿಡಿಯೋದು, ಹೆಂಗೆ ಈ ಸ್ಯಾಟಲೈಟ್ ನ ಮಾರೋದು, ಪ್ರತಿಯೊಂದನ್ನು ಟೆಕ್ನಿಕಲ್ ಆಗಿ ತಿಳ್ಕೊಂಡು ಅದಾದ್ಮೇಲೆ ನೀವು 2 ಕೋಟಿನೋ 3 ಕೋಟಿನೋ 5 ಕೋಟಿನೋ ಸಿನಿಮಾ ಹಾಕೋಕ್ಕಿಂತ ಮುಂಚೆ ಒಂದು ನಮ್ಮ ಪ್ರೊಡಕ್ಷನ್ ಹೌಸ್ ಅಲ್ಲಿ ಪ್ರಾಪರ್ ಆಗಿ ತಿಳ್ಕೊಳ್ಳೋಣ. ನನ್ನ ಜೊತೆಗೆ ಒಂದು 15 ಲಕ್ಷ 20 ಲಕ್ಷ ಫೀಸ್ ಅಲ್ಲ, ಇದು ಇನ್ವೆಸ್ಟ್ಮೆಂಟ್. ಗೊತ್ತಾಯ್ತು. ಈ ಇನ್ವೆಸ್ಟ್ಮೆಂಟ್ ಗೆ 70% to 100% ರಿಟರ್ನ್ ಮಾಡ್ತೀನಿ. ಬಿಕಾಸ್ ಏನು ಅಂತಂದ್ರೆ ನಾನ್ ಮಾಡೋ ಸಿನಿಮಾ ಎಲ್ಲಾನು OTT ಮತ್ತು ಸ್ಯಾಟಲೈಟ್ ಮತ್ತು ಹಿಂದಿ ರೈಟ್ಸ್ ಗಳನ್ನ ನಾ ಮಾರ್ತೀನಿ. ಅದ್ರಲ್ಲಿ ಬಂದಿರುವಂತ ಅಮೌಂಟ್ ನಿಮಗೆ ಕೊಡ್ತೀನಿ. ಥಿಯೇಟರ್ ಅಲ್ಲಿ ಎಷ್ಟು ರನ್ ಆಗುತ್ತೆ, ಎಷ್ಟು ಪ್ರಾಫಿಟ್ ಬರುತ್ತೆ, ನಿಮಗೆ ಶೇರ್ ಕೊಡ್ತೀವಿ. ಇದಕ್ಕೆ ಪ್ರಾಪರ್ ಅಗ್ರಿಮೆಂಟ್ ಗಳನ್ನ ಮಾಡ್ಕೊಳ್ತೀವಿ, ಪ್ರತಿಯೊಂದು ಇರುತ್ತೆ. ನಾನೇನ್ ಹೇಳೋದೇನಂದ್ರೆ ಇದು ಯಾರೇನಾದ್ರೂ ತಪ್ಪು ತಿಳ್ಕೊಬಹುದು. ಇವಾಗ ಇಂಡಸ್ಟ್ರಿ ಅವರು ತಪ್ಪು ತಿಳ್ಕೊಬಹುದು, ಇಲ್ಲ ಯಾರಾದ್ರೂ ಏನಾದ್ರು. ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು 25 ವರ್ಷ ಆಗಿದೆ ಸಿನಿಮಾ ಇಂಡಸ್ಟ್ರಿ ಬಂದಿದೆ, 10 ಸಿನಿಮಾ ಮಾಡಿದೀನಿ ನಾನು. ಇನ್ನು ಬಂದು ಹಾಳಾಕ್ ಆಗ್ತಿದ್ದೀರಾ. ನಾನ್ 20 ವರ್ಷದ ಹಿಂದೆ ಬಂದಾಗ ಯಾರಾದ್ರೂ ಈ ತರ ಮೆಂಟರ್ ಬಂದ್ಬಿಟ್ಟು ನೀನ್ ಬಾಪ ನನ್ನ ಜೊತೆಗೆ, ನಾನು ನಿನಗೆ ಸಿನಿಮಾ ಎಲ್ಲ ಕಲ್ಸ್ಕೊಡ್ತೀನಿ ಅಂತ ಯಾರಾದ್ರೂ ನನಗೆ 2000 ಅಲ್ಲಿ ಹೇಳಿದ್ರೆ ನಾನು 100% ಅಲ್ಲಿ ಹೋಗ್ತಾ ಇದ್ದೆ. ಯಾಕಂದ್ರೆ ಇವತ್ತು ಮೆಂಟರ್ ಇಸ್ ಮೋರ್ ಇಂಪಾರ್ಟೆಂಟ್ ಸಿನಿಮಾಗೆ. ಅವನು 20 ವರ್ಷ ಸರ್ವಿಸು, ಅವನು ಎಲ್ಲಿ ಎಡುವುದ, ಏನ್ ತಪ್ಪು ಮಾಡ್ದ, ಎಲ್ಲೆಲ್ಲೆಲ್ಲ ಸುಧಾರಿಸ್ಕೊಂಡ, ಹೆಂಗ್ ಸಕ್ಸಸ್ ಆದ ಅನ್ನೋ ಸ್ಟೋರಿನ ನಿನಗೆ 6 months ಅಲ್ಲಿ ಹೇಳ್ಕೊಡ್ತಾನೆ. ಅದಕ್ಕೊಂದ್ ಸ್ವಲ್ಪ ಫೀಸ್ ಇರುತ್ತಲ್ವಾ. ಆಮೇಲೆ ಸಿನಿಮಾ ಇಸ್ ವೆರಿ ಗುಡ್ ಬಿಸ್ನೆಸ್. ಬಹಳ ಜನಗಳಿಗೆ ಗೊತ್ತಿಲ್ಲ. ಹೌದೌದು, ನೀವ್ ಹೇಳಿದ್ರೆ ಪ್ರಾಪರ್ ಆಗಿ ಮಾಡ್ಬೇಕು. ಪ್ರಾಪರ್ ಆಗಿ ಮಾಡಿದ್ರೆ ನೋಡಿ. ನಾವು ರಾಜಾ ಹುಲಿ ನಮ್ಮ ಅವತ್ ಬಜೆಟ್ 2.72 crore ಆಗಿನ ಕಾಲಕ್ಕೆ ಬಜೆಟ್. ನಾವು ದುಡ್ದಿದ್ದು 13 crores ಅಲ್ವಾ. ಆತರ ಒಂದು ಸಿನಿಮಾ ಸಕ್ಸಸ್. ಇವತ್ತು ಕಾಂತಾರ ಬಂದ್ಬಿಟ್ಟು 16 ಕೋಟಿ ಬಜೆಟ್, ಅದರದ್ದು ಸಿನಿಮಾದ ಇದು 400 ಕೋಟಿ ಅಲ್ವಾ. ಸಿನಿಮಾದಲ್ಲಿ ತುಂಬಾ ದೊಡ್ಡ ಸಕ್ಸಸ್ ನ ನೋಡ್ಬೋದು. ಆಮೇಲೆ ಇನ್ನೊಂದೇನ್ ಹೇಳ್ತೇನೆ ಇವಾಗ ಕೆ ಮಂಜೂರ್ ಇರ್ಬೋದು, ರಾಕ್ಲೈನ್ ಅವ್ರು ಇರ್ಬೋದು, ಪ್ರತಿಯೊಬ್ರು ಇವತ್ತು ಇಂಡಸ್ಟ್ರಿ ಟಾಪ್ ಪ್ರೊಡ್ಯೂಸರ್ಸ್ ಇದಾರಲ್ಲ, ಅವರೆಲ್ಲ ಬಿಗಿನಿಂಗ್ ಅಲ್ಲಿ ಈ ತರ ಕೋ ಪ್ರೊಡ್ಯೂಸರ್ ಆಗಿ ಬಂದಿರೋದು. ಅವರೆಲ್ಲ ಸಣ್ಣ ಸಿನಿಮಾಗಳಿಗೆ ಬಜೆಟ್ ನ ಹಾಕೊಂಡು ಬೆಳಿತಾನೆ ಮೇಲೆ ಬಂದಿರೋದು. ಅದರಿಂದ ನಾವು ಇಂಡಸ್ಟ್ರಿ ಒಳಗಡೆಗೆ ಇನ್ನೊಂದು 10 ವರ್ಷ 15 ವರ್ಷಕ್ಕೆ ನಿನಗೊಂದು 100 ಕೋಟಿ ಸಿನಿಮಾ ಮಾಡ್ಬೇಕು ಅಂತಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಲೈಫ್ ನ. ತಪ್ಪು ಮಾಡ್ಬೇಡ. 2 ಕೋಟಿ 3 ಕೋಟಿ ಹಾಕೊಂಡು ಸಿನಿಮಾದಲ್ಲಿ ಮಾಡಿ ಫೇಲ್ಯೂರ್ ಆಗಿ ಸಿನಿಮಾ ಇಂಡಸ್ಟ್ರಿನ ಬೈಕೊಂಡು ಸರಿ ಇಲ್ಲ ಇದು ಇಂಡಸ್ಟ್ರಿ ಅಂತ ಬೈಕೊಂಡು ಹೋಗೋ ಬದಲು ಒಂದು 15 ಲಕ್ಷ 20 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡು, ಕಲಿ ನಮ್ ಜೊತೆಗೆ. ಕಲ್ತ ಆದ್ಮೇಲೆ ನೀನ್ ಹೋಗಿ ಸಿನಿಮಾ ಮಾಡು. ಆತರ ಪ್ರಯೋಗ ಈಗ ರಾಮರಸದಲ್ಲಿ ಆಗ್ತಾ ಇದೆ. ರಾಮರಸದಲ್ಲಿ ಒಂದು 3 ಜನ ಆತರ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅವ್ರು ನಮ್ ಜೊತೆಗೆ ಕೈ ಜೋಡಿಸಿದ್ದಾರೆ. ಅವ್ರು ನಮ್ಮ ಪ್ರತಿದಿನ ನಮ್ಮ ಶೂಟಿಂಗ್ ಸ್ಪೆಟ್ ಬರ್ತಾರೆ, ಪ್ರತಿದಿನ ಶೂಟಿಂಗ್ ಬರ್ತಾರೆ, ಕಲಿತಾ ಇದ್ದಾರೆ, ಅವರು ಎಕ್ಸ್ಪರ್ಟ್ ಆಗ್ತಾ ಇದ್ದಾರೆ. ಅದೇ ಈ ತರದ ಪ್ರಯೋಗನೂ ಆಗ್ಬೇಕು, ಅವರಿಗೆ ಇಂಡಸ್ಟ್ರಿಯ ಜ್ಞಾನನೂ ಕೂಡ ರಾಮರಸದಲ್ಲಿ ಆ ತರದ ಪ್ರಯತ್ನಗಳು ಆಗ್ತಾ ಇದಾವೆ. ಅದು ಇವಾಗ ಪ್ರೊಡಕ್ಷನ್ ನಂಬರ್ 5 ಆಗ್ಲಿ ಅನ್ನೋದು ನಾನು ನಿಮ್ ಮೂಲಕ ಕೇಳ್ಕೊಳ್ತೇನೆ. ಸರ್, ಈಗ ಇಲ್ಲಿ ನಿಮ್ಮ ಇನ್ಸ್ಟಿಟ್ಯೂಟ್ ನಲ್ಲಿ ಏಜ್ ಫ್ಯಾಕ್ಟರ್ ಇದೆಯಾ ಹೇಗೆ? ಯಾಕಂದ್ರೆ ಮಿಡ್ಲ್ ಏಜ್ ಅಥವಾ ಸ್ಟೂಡೆಂಟ್ಸ್ ನಾವು ಏಜ್ ನಾವು 18 ವರ್ಷದಿಂದ 60 ವರೆಗೂ ಟ್ರೈನ್ ಮಾಡ್ತೀವಿ. ಅದ್ರ ಬಗ್ಗೆ ಏನೂ ಇಲ್ಲ. ಈ ಚಿಕ್ಕ ಮಕ್ಕಳದ್ದು ಟ್ರೈನಿಂಗ್ ಇವಾಗ ಸದ್ಯಕ್ಕೆ ನಾವು ಮಾಡ್ತಾ ಇಲ್ಲ. ಇವಾಗ ಸಿನಿಮಾದಲ್ಲಿ ಬಳಕೆ ಮಾಡುವಂತವ್ರು ನಮಗೆ ಆ ತರದವರ ಸಿಗ್ತಾರೆ. 18 ಮೇಲಿರೋರು ಮತ್ತು ಕನ್ನಡ ಓದಕ್ಕೆ ಮತ್ತು ಕನ್ನಡ ಬರೆಯಕ್ಕೆ ಬರ್ಬೇಕು. ಯಾಕೆ ಅದು? ನಾನು ಕನ್ನಡ ಸಿನಿಮಾ ಮಾಡ್ತಾ ಇರೋದ್ರಿಂದ. ಹಂಗೆ. ಆಮೇಲೆ ಇಲ್ಲಿ ಇಲ್ಲಿ ಟೀಚಿಂಗ್ ಎಲ್ಲ ಕನ್ನಡದಲ್ಲೇ ಇರುತ್ತೆ. ಇಲ್ಲಿ ಟೀಚಿಂಗ್ ಎಲ್ಲ ಕನ್ನಡದಲ್ಲೇ ಇರುತ್ತೆ. ಅದರಿಂದ ಕಂಪಲ್ಸರಿ ಕನ್ನಡ ಓದಕ್ಕೆ ಮತ್ತು ಕನ್ನಡ ಬರೆಯಕ್ಕೆ ಬರಬೇಕು. ಇಷ್ಟು ಎಜುಕೇಶನ್ ಏನು ಕೇಳಲ್ಲ. ನೀನ್ SSLC ಆದ್ರೂ ಓದಿರೋ, ಡಿಗ್ರಿ ಆದ್ರೂ ಓದಿರೋ. ನಾ SSLC ನೀನ್ ಕೇಳ್ತಾ ಇಲ್ಲ. ನನಗೆ ಬೇಸಿಕ್ ಬೇಕಾ ಇರೋದು ಕನ್ನಡ ಓದಕ್ಕೆ ಮತ್ತು ಕನ್ನಡ ಬರೆಯಕ್ಕೆ. ಕನ್ನಡ ಓದಕ್ಕೆ ಬರೆಯಕ್ಕೆ ಬೇಕು, ಆ ಉಚ್ಚಾರಣೆಗಳನ್ನ ಮಾಡೋ ಬೇಕು. ಈಗ ನೀವು ಮುಂಬೈ ಹೋಗಿ ಒಂದಿಷ್ಟು ದೊಡ್ಡ ದೊಡ್ಡ ಮಹಾನುಭಾವರ ಇನ್ಸ್ಟಿಟ್ಯೂಟ್ಗಳನ್ನ ನೋಡಿ ಅದನ್ನ ಇಲ್ಲಿ ತಂದು ಇನ್ನೊಂದು ಮಾಡ್ಬೇಕಂತ ಹೊರಟವರು. ಸಿಲೆಬಸ್ ಬಗ್ಗೆ ಮಾತಾಡಿದ್ವಿ. ಸಿಲೆಬಸ್ ಅಂದ್ರೆ ಏನೋ ಬೇರೆ ತರದ ಏನಾದ್ರು ಇರುತ್ತೆ ಅಥವಾ ರೊಟೀನ್ ಏನಾದ್ರು ಇರುತ್ತೆ? ಇಲ್ಲ, ಹಂಗಲ್ಲ. ಇವಾಗ ನಾವು ಡೈರೆಕ್ಷನ್ ಅವ್ರಿಗೆ ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ ಶುರು ಆಗೋದೇ ವರ್ಲ್ಡ್ ಸಿನಿಮಾ ಎಲ್ಲಿಂದ ಶುರು ಆಯ್ತು ಅನ್ನೋದು. ಓಕೆ. ಅದರಿಂದ ಅವನಿಗೆ ಸ್ಕ್ರೀನ್ ಪ್ಲೇ ಎಕ್ಸ್ಪರ್ಟ್ಸ್ ಏನೇನೆಲ್ಲ ಹೇಳ್ಕೊಟ್ಟಿದ್ದಾರೆ, ಅದಕ್ಕೇನ್ ಟೆಕ್ನಿಕ್ಸ್ಗಳನ್ನ ಬೇಕು, ಅಲ್ಲಿಂದ ನಿಮಗೆ ಶುರು ಆಗುತ್ತೆ. ಆಕ್ಟಿಂಗ್ ಅಲ್ಲೂ ಅಷ್ಟೇ, ನವರಸಗಳಿಂದ ಹಿಡಿದು ವಾಯ್ಸ್ ಎಕ್ಸರ್ಸೈಸ್ ಇಂದ ಹಿಡಿದು ಪ್ರತಿಯೊಂದು ಥಿಯರಿ ಜೊತೆಗೆ ಪ್ರಾಕ್ಟಿಕಲ್ ಇರುತ್ತೆ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಿಲೆಬಸ್ ಏನಾದ್ರು. ಅಂದ್ರೆ ನಾವು ನೆಕ್ಸ್ಟ್ ಹೋಗ್ತಾ ಇವಾಗ KGF ಸಿನಿಮಾ ಕನ್ನಡದಲ್ಲೇ ಮಾಡಿದ್ರು, ಇಡೀ ವರ್ಲ್ಡ್ ನೋಡಿದ್ರು ಅಲ್ವಾ. ಅವಾಗ ನಮ್ಗೆ ಓಲ್ಡ್ ಹಿಸ್ಟ್ರಿ ಗೊತ್ತಿರಬೇಕು. ಸಿನಿಮಾ ಅಂದ್ರೆ ಸಿನಿಮಾ ಓಲ್ಡ್ ಹಿಸ್ಟ್ರಿ ನಮ್ಗೆ ಗೊತ್ತಿರ್ಬೇಕು. ಆತರ ಥಿಯರಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ.
ಈಗ ಇಲ್ಲಿ ನಿಮ್ಗೆ ಓನ್ಲಿ ಬಂದು ಕ್ಲಾಸಸ್ ತಗೊಂಡು ಹೋಗೋ ಅಂತ ಬೆಳಿಗ್ಗೆ ಎಷ್ಟು ಗಂಟೆಗೆ ಶುರುವಾಗಿ ಎಷ್ಟು ಗಂಟೆಗೆ ಮುಗಿಯುತ್ತೆ? ಇದು ಫುಲ್ ಟೈಮ್ ಆಕ್ಟಿಂಗ್ ಕೋರ್ಸ್ ಬೆಳಿಗ್ಗೆ 9:30 ಇಂದ 4:30 ವರೆಗೂ ಇರುತ್ತೆ. ಈಗ ವೀಕೆಂಡ್ ಕ್ಲಾಸ್ ಅಂದ್ರೆ ಅದು ಯಾರಿಗೆ ಹೇಗೆ? ಅದು ಓನ್ಲಿ ಸಾಟರ್ಡೆ ಸಂಡೇ ಮಾಡ್ತೀವಿ ನಾವು ಅಷ್ಟೇ. ಎಂಪ್ಲಾಯೀಸ್ ಬರ್ತಾರಾ ಹೇಗೆ? ಆತರ ಅಂದ್ರೆ ಇವಾಗ ಫುಲ್ ಟೈಮ್ ಕೆಲಸ ಮಾಡ್ತಾ ಇರೋರ್ಗೆ ಏನಂತಂದ್ರೆ ಸಾಟರ್ಡೆ ಸಂಡೇ ಫ್ರೀ ಇರ್ತಾರಲ್ಲ, ಕಲಿಬೇಕನ್ನ ಅಂತವ್ರಿಗೆ ಕಲಿಬೇಕಂತ ತುಂಬಾ ಆಸೆ ಇರುತ್ತೆ. ಅಂತವ್ರಿಗೆ ನಾವು ಸಾಟರ್ಡೆ ಸಂಡೇ 2 ದಿನ ಸ್ಪೆಷಲ್ ಕ್ಲಾಸಸ್ ನ ಮಾಡ್ತೀವಿ. ಆ ತರದ ವೀಕೆಂಡ್ ಕ್ಲಾಸಸ್ ನಮ್ಮಲ್ಲಿ ಆಗ್ತಾ ಇರುತ್ತೆ. ಓಕೆ ಸರ್, ಇಲ್ಲಿ ನಿಮ್ಮ ಇನ್ಸ್ಟಿಟ್ಯೂಟ್ 3 ಫ್ಲೋರ್ ಇದೆ, ನಾನು ಗಮನಿಸಿದೆ. ತುಂಬಾ ಸುಸಜ್ಜಿತವಾಗಿರುವಂತದ್ದು. ಕೆಳಗಡೆ ನೋಡಿದೆ ಲೈಬ್ರರಿ ಇದೆ, ಆಮೇಲೆ ಇಲ್ಲಿ ಪ್ರತಿಯೊಂದನು ನೀಟ್ ಅಂಡ್ ಕ್ಲಾಸ್ ಆಗಿದೆ. ಸೊ ಇಲ್ಲಿ ಯಾವ ಪಾರ್ಟ್ ಅಲ್ಲಿ ಏನೇನೋ ನಡೀತಿದೆ, ಆಮೇಲೆ ಅಟ್ ಎ ಟೈಮ್ ಡೈರೆಕ್ಷನ್ ಮತ್ತೆ ಆಕ್ಟಿಂಗ್ ಕ್ಲಾಸಸ್ ನಡೀತಿದೆ ಅಥವಾ ಅದಕ್ಕೆ ಹೆಂಗೆ ಸಪರೇಟ್? ಅಂದ್ರೆ ನಾವು ಫುಲ್ 3 ಫ್ಲೋರ್ ಬಿಲ್ಡಿಂಗ್ ನಾವು ತಗೊಂಡಿದೀವಿ. ಫಸ್ಟ್ ಫ್ಲೋರ್ 2400 ಸ್ಕ್ವೇರ್ ಫೀಟ್ ಇದೆ ಇದು. ಇದರಲ್ಲಿ ಆಕ್ಟಿಂಗ್ ಅಂದ್ರೆ ಆಕ್ಟಿಂಗ್ ಅಂದ್ರೆ ಬರೀ ಕೂತ್ಕೊಂಡು ಮಾಡುವಂತದಲ್ಲ, ಅದ್ರಲ್ಲಿ ಗೇಮ್ಗಳು ಇರ್ತವೆ, ರಂಗ ಆಟಗಳು ಅಂತೆಲ್ಲ ಇರ್ತವೆ. ಅದೊಂದ್ ಸ್ವಲ್ಪ ಸ್ಪೇಸ್ ಎಷ್ಟು ಬೇಕು, ಅದಕ್ಕೋಸ್ಕರ ಇಷ್ಟು ದೊಡ್ಡ ಸ್ಪೇಸ್ ಆಗಿರುವಂತ ಒಂದು ಆಕ್ಟಿಂಗ್ಗೋಸ್ಕರ ಒಂದು ಇದು ಮಾಡ್ಕೊಂಡಿದೀವಿ. ಸೆಕೆಂಡ್ ಫ್ಲೋರ್ ಬಂದ್ಬಿಟ್ಟು ಎಡಿಟಿಂಗು ಮತ್ತು ಮ್ಯಾನೇಜ್ಮೆಂಟ್ ಒಂದು ಸ್ಟಾಪ್ ಅದೆಲ್ಲಗೋಸ್ಕರ ಸೆಕೆಂಡ್. ಥರ್ಡ್ ಫ್ಲೋರ್ ಬಂದ್ಬಿಟ್ಟು ಒಂದು ಗ್ರೀನ್ ಮ್ಯಾಟ್ ಸ್ಟುಡಿಯೋ ಇದೆ, ಅದ್ರ ಜೊತೆ ಡೈರೆಕ್ಷನ್ ಕ್ಲಾಸಸ್ ಮಾಡೋದಕ್ಕೆ ಅನುಕೂಲ ಆಗೋಕ್ಕೋಸ್ಕರ ಅದನ್ನ ಮಾಡ್ಕೊಂಡಿದ್ವಿ. ಈಗ ಇಲ್ಲಿ ಡೈರೆಕ್ಷನ್ ಕೋರ್ಸ್ ಕಲಿಯಕ್ ಬಂದಂತವ್ರಿಗೆ ಅವರೇ ಸ್ಕ್ರಿಪ್ಟ್ ರೆಡಿ ಮಾಡ್ಬಿಟ್ಟು ಫಸ್ಟ್ ಏನಾದ್ರು ಡ್ರಾಮಾ ತರ ಮಾಡ್ತೀವಿ ಅಥವಾ ಶಾರ್ಟ್ ಮೂವಿ ಸಿನಿಮಾ ಆ ತರ ಏನಾದ್ರು ಮಾಡ್ತೀರಾ? ಇಲ್ಲಿ ಹೆಂಗ್ ಮಾಡ್ತೀವಿ ಅಂತಂದ್ರೆ ಆಕ್ಟಿಂಗ್ ಅವ್ರಿಗೆ ನಾವು ಫಸ್ಟ್ 3 ಮಂತ್ಸ್ ಕೋರ್ಸ್ ಅಲ್ಲಿ ನಾವು ಹೆಂಗ್ ಡಿವೈಡ್ ಮಾಡ್ತೀವಿ ಅಂದ್ರೆ ಫಸ್ಟ್ 20 ದಿನ ಬೇಸಿಕ್ ಕ್ಲಾಸ್ಗಳು ಇರ್ತವೆ ಅವ್ರಿಗೆ, ಆಕ್ಟಿಂಗ್ ಬೇಸಿಕ್ ಕ್ಲಾಸ್ ಇರುತ್ತೆ. ಅದ್ರ ಜೊತೆಗೆ ಫಸ್ಟ್ ಮಾರ್ನಿಂಗ್ 9:30 to 1:30 ವರೆಗೂ ಬೇಸಿಕ್ ಆಕ್ಟಿಂಗ್ ಕ್ಲಾಸಸ್ ಹೋಗ್ತಾ ಇರುತ್ತೆ. ಅದ್ರ ಜೊತೆಗೆ ಒಂದು 10 days ಡ್ಯಾನ್ಸ್ ಮಾಡ್ತೀವಿ. ಡ್ಯಾನ್ಸ್ ಅಲ್ಲಿ ರನ್ನಿಂಗ್ ಇರುವಂತ ಒಂದು ಸಾಂಗ್ ನ ತಗೊಂಡು ಆ ಡ್ಯಾನ್ಸ್ ನ ಹೇಳ್ಕೊಟ್ಟು 10ನೇ ದಿನ ಆ ಡ್ಯಾನ್ಸ್ ನ ಶೂಟ್ ಮಾಡ್ತೀವಿ. ಅದು ಒಂದು ಕಾಪಿ ಅವರಿಗೆ ಕೊಡ್ತೀವಿ. ಅದಾದ್ಮೇಲೆ ಫೈಟ್ ಕ್ಲಾಸ್ ಶುರು ಆಗುತ್ತೆ. ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆವರೆಗೂ ಬೆಳಗ್ಗೆ ಆಕ್ಟಿಂಗ್ ಕ್ಲಾಸ್ ಇರುತ್ತೆ, ಮಧ್ಯಾಹ್ನ ಬಂದ್ಬಿಟ್ಟು ಫೈಟ್ ಕ್ಲಾಸ್ ಇರುತ್ತೆ. ಅವ್ನಿಗೆ ಬೇಸಿಕ್ ಫೈಟ್ಸ್, ಇವಾಗೆಲ್ಲ ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡ್ತಾ ಇರೋದು ನಾವೆಲ್ಲ, ಅವ್ನಿಗೆ ಬೇಸಿಕ್ ನಾಲೆಜ್, ಫೈಟಿಂಗ್ ನಾಲೆಜ್ ಇರಲೇಬೇಕಂತ ಫೈಟ್ ಕ್ಲಾಸ್ ಮಾಡ್ತೀವಿ. ಈ 20 ಕ್ಲಾಸ್ ಆದ್ಮೇಲೆ ನೆಕ್ಸ್ಟ್ 32, 33ನೇ ಕ್ಲಾಸ್ ವರೆಗೂ ಫುಲ್ ಆಕ್ಟಿಂಗ್ ಇರುತ್ತೆ. ಒಂದು ನಾಟಕ ತಗೊಳ್ತೀವಿ, ಯಾವ್ದಾದ್ರು ಕಂಬಾರ್ ಅವ್ರದ್ದು, ಲಂಕೇಶ್ ಅವ್ರದ್ದು, ಈ ತರದ್ದು ಒಂದು ನಾಟಕನ ತಗೊಂಡು ಒಂದು 12 ದಿನ ಆ ನಾಟಕನ ಪ್ರಾಕ್ಟೀಸ್ ಮಾಡಿಸಿ 13ನೇ ದಿನ ಅದನ್ನ ಶೋ ಮಾಡ್ತೀವಿ. ಅದನ್ನ ಶೋ ಮಾಡೋದ್ರ ಜೊತೆಗೆ ಒಂದು 3 ಕ್ಯಾಮ್ರಾ ಇಟ್ಕೊಂಡು ಮೇಕಪ್ ಮಾಡಿಸಿ ಅವ್ರಿಗೆ ಅದು ಪ್ರಾಪರ್ ಆಗಿ ಅದನ್ನ ಶೂಟ್ ಮಾಡ್ತೀವಿ ನಾಟಕನ. ಆ ನಾಟಕ ಶೂಟ್ ಮಾಡಿ ಅದನ್ನ ಎಡಿಟ್ ಮಾಡಿ ಒಂದು ನಮ್ಮ ಯೂಟ್ಯೂಬ್ ಅಲ್ಲಿ ಹಾಕ್ತಿವಿ. ಅದ್ರ ಜೊತೆಗೆ ಒಂದು ಕಾಪಿ ಅದ್ರಲ್ಲಿ ಆಕ್ಟ್ ಮಾಡಿರುವಂತ ಅಷ್ಟು ಜನರಿಗೂ ಅದೊಂದು ಕಾಪಿ ಕೊಡ್ತೀವಿ. ಅದಾದ್ಮೇಲೆ ಅವ್ರಿಗೆ ಒಂದು ಇವತ್ತಿನ ಸೋಷಿಯಲ್ ಮೀಡಿಯಾಗಳಲ್ಲಿ ರೀಲ್ಸ್ ಮಾಡೋದ್ರ ಮೂಲಕನೋ ಇದ್ರ ಮೂಲಕನೋ ತುಂಬಾ ಫೇಮಸ್ ಆಗ್ತಾ ಇರ್ತಾರೆ. ಅಂದ್ರೆ ಇಂಡಿವಿಜುವಲ್ ಟ್ಯಾಲೆಂಟ್ ಅನ್ನ ನಾವು ಬೆಳೆಸೋದು ಹೆಂಗೆ ಅನ್ನೋದಕ್ಕೋಸ್ಕರ 10 ಕ್ಲಾಸ್ ಮಾಡ್ತೀವಿ. ಒಬ್ಬ ಕವಿತೆ ಹೇಳ್ಬೋದು, ಒಬ್ಬ ಸಾಂಗ್ ಮಾಡಬಹುದು, ಏನಾದ್ರೂ ಇಂಡಿವಿಜುವಲ್ ಒಬ್ಬೊಬ್ಬನ ಇಂಡಿವಿಜುವಲ್ ಆಗಿ ಅವ್ರೊಳಗೆ ಏನಿರುತ್ತೆ, ಒಳಗಡೆ ಏನ್ ಟ್ಯಾಲೆಂಟ್ ಇರುತ್ತೆ ಅಂದ್ರೆ ಇಂಡಿವಿಜುವಲ್ ಒಬ್ಬೊಬ್ಬನಿಗೆ ಒಂದೊಂದು ಟ್ಯಾಲೆಂಟ್, ಒಬ್ಬ ಕಾಮಿಡಿ ಟ್ಯಾಲೆಂಟ್ ಇರುತ್ತೆ, ಒಬ್ಬನಿಗೆ ಸ್ಪಷ್ಟ ಕನ್ನಡ ಮಾತಾಡೋ ಟ್ಯಾಲೆಂಟ್ ಇರುತ್ತೆ. ಅದನ್ನ 10 ದಿನ ಅವ್ನು ಇಂಡಿವಿಜುವಲ್ ಟ್ಯಾಲೆಂಟ್ ಮಾಡಿ ಅದನ್ನ ಶೂಟ್ ಮಾಡ್ತೀವಿ. ಅದನ್ನ ಒಂದೊಂದು ಕಾಪಿ ಅವರಿಗೆ ಕೊಡ್ತೀವಿ. ಅದಾದ್ಮೇಲೆ ಇದು ಮಾಡ್ತೀವಿ, ಏನೋ ಫೋಟೋ ಶೂಟ್ ಮಾಡ್ತೀವಿ, ಗ್ರೂಮಿಂಗ್ ಕ್ಲಾಸ್ ಮಾಡ್ತೀವಿ, ಸ್ಟೈಲ್ ಕ್ಲಾಸ್ ಮಾಡ್ತೀವಿ. ಅಂದ್ರೆ ಇವಾಗ ಎಲ್ಲೋ ಒಂದ್ ಕಡೆಗೆ ಆಡಿಷನ್ಗೆ ಹೋಗ್ಬೇಕಂದ್ರೆ ಎಷ್ಟು ಪ್ರಿಪೇರ್ ಆಗಿ ಹೋಗ್ಬೇಕು ಆಡಿಷನ್ಸ್ಗೆ, ಅವ್ನ್ ಕಾಸ್ಟ್ಯೂಮ್ ಹೆಂಗಿರ್ಬೇಕು, ಅವ್ನ್ ಸ್ಟೈಲ್ ಹೆಂಗಿರ್ಬೇಕು, ಅಪ್ರೋಚ್ ಹೆಂಗಿರ್ಬೇಕು, ಅದನ್ನೆಲ್ಲ ಒಂದ್ 3 ಕ್ಲಾಸ್ 4 ಕ್ಲಾಸ್ ಮಾಡ್ತೀವಿ. ಅದ್ರ ಜೊತೆಗೆ ಒಂದು ಸನಾ ಅಂತ ತುಂಬಾ ದೊಡ್ಡ ಫೋಟೋಗ್ರಾಫರ್, ಅವರು ಫೋಟೋ ಶೂಟ್ ಮಾಡಿ ಹುಡುಗರಿಗೆ ಒಂದು ಫೋಟೋ ಶೂಟ್ ಕೊಡ್ತೀವಿ ವಿತ್ ಮೇಕಪ್, ಒಂದ್ 3 ತರದ ಕಾಸ್ಟ್ಯೂಮ್ ಆ ತರದೊಂದು ಮಾಡಿ ಅವ್ರಿಗೊಂದು ಫೋಟೋ ಶೂಟ್ ಇನ್ಕ್ಲೂಡ್ ನಿಮ್ಮ ಇದ್ರಲ್ಲಿ. ಹೌದೌದು, ಇನ್ಕ್ಲೂಡ್ ಅದು ಫೋಟೋ ಶೂಟ್ ಅವ್ರಿಗೆ ಕೊಡ್ತೀವಿ. ಅದಾದ್ಮೇಲೆ ಫಿಲಂ ಆಕ್ಟಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಕ್ಯಾಮ್ರಾಗ್ ನಾನು ಹೆಂಗೆ ಆಕ್ಟ್ ಮಾಡ್ಬೇಕು, ಲೆನ್ಸ್ಗೆ ನಾನು ಹೆಂಗೆ ಆಕ್ಟ್ ಮಾಡ್ಬೇಕು ಅನ್ನೋದು ಕ್ಯಾಮ್ರಾ ಕ್ಲಾಸಸ್ ಒಂದು 15 ಕ್ಲಾಸ್ ಆಗುತ್ತೆ. ಅದಾದ್ಮೇಲೆ ಹುಡುಗರಿಗೆ ಒಂದು 2 ಶಾರ್ಟ್ ಫಿಲ್ಮ್ಗಳನ್ನ ಮಾಡ್ತೀವಿ. ಅಂದ್ರೆ ಸ್ಟ್ರೆಂತ್ ನೋಡ್ಕೊಂಡು ಆ ಬ್ಯಾಚ್ ಹುಡುಗರು 2 ರಿಂದ 3 ಶಾರ್ಟ್ ಫಿಲ್ಮ್ಗಳನ್ನ ಮಾಡ್ತೀವಿ. ಇದು ಆಕ್ಟಿಂಗ್ 3 ಮಂತ್ಸ್. ಡೈರೆಕ್ಷನ್ ಅಷ್ಟೇ, ಡೈರೆಕ್ಷನ್ ಕಥೆಯಿಂದ ಅಂದ್ರೆ ಒಂದು ಸ್ಕ್ರಾಚ್ ಅಂದ್ರೆ ಓಲ್ಡ್ ಹಿಸ್ಟ್ರಿ ಸ್ಟಾರ್ಟ್ ಮಾಡ್ತೀವಿ. ಓಲ್ಡ್ ಹಿಸ್ಟ್ರಿಯಿಂದ ಚಿತ್ರಕಥೆ, ಚಿತ್ರಕಥೆ, ಸಂಭಾಷಣೆ. ಅದಾದ್ಮೇಲೆ ಅವನಿಗೆ ಮ್ಯೂಸಿಕ್ ಡೈರೆಕ್ಟರ್ ಜೊತೆಗೆ ಸಾಂಗ್ ಕಂಪೋಸಿಷನ್ ಹೆಂಗೆ, ರೀ ರೆಕಾರ್ಡಿಂಗ್ ಅಂದ್ರೆ ಹೆಂಗೆ, ಎಡಿಟರ್ ಬಂದ್ಬಿಟ್ಟು ಎಡಿಟಿಂಗ್ ಅಂದ್ರೆ ನೀನ್ ಸ್ಕ್ರಿಪ್ಟ್ ನ ಶೂಟಿಂಗ್ ಹೋಗಿಂತ ಮುಂಚೆ ಎಡಿಟರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸ್ಕ್ರಿಪ್ಟ್ ನ ಹೆಂಗ್ ನೋಡೋದು, ಎಷ್ಟು ಸ್ಕ್ರಿಪ್ಟ್ ಆಗಿ ನಾವು ಸ್ಕ್ರಿಪ್ಟ್ ಅನ್ನ ಮಾಡ್ಬೇಕು ಅನ್ನೋದು ಎಡಿಟರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದನ್ನ ಮಾಡ್ತೀವಿ. ಲಿರಿಕ್ ರೈಟರ್ಸ್ ಬರ್ತಾರೆ, ಸಾಂಗ್ ಯಾರಿಗಾದ್ರು ಬರೆಯೋ ಇಂಟ್ರೆಸ್ಟ್ ಇದ್ರೆ ಆ ಸಾಂಗ್ ನ ಹೆಂಗೆ ಕಂಪೋಸಿಷನ್ ಹೆಂಗ್ ಮಾಡ್ಬೇಕು, ಅದನ್ನ ಹೆಂಗೆ ಬರಿಬೇಕು ಅನ್ನೋದು ಕವಿರಾಜ್ ಅವರು, ಈ ತರದವರು ಎಕ್ಸ್ಪರ್ಟ್ಸ್ ಬಂದು ಅದನ್ನ ಮಾಡ್ತಾರೆ.
ಅದಾದ್ಮೇಲೆ ಡೈಲಾಗು ಮಾಸ್ತಿ ಅವ್ರು ಬರ್ತಾರೆ, ರಘು ನಿಡುವಳ್ಳಿ ಅವ್ರು ಬರ್ತಾರೆ Okay. ಡೈಲಾಗು. ಹಾ, ಹಾ. ಅಂದ್ರೆ ಎಲ್ಲ ಪ್ರೆಸೆಂಟ್ ಇರೋರೆ, ಗೊತ್ತಾಯ್ತು, ಗೊತ್ತಾಯ್ತು. ಹಾ, ಎಲ್ಲ present ಕೆಲ್ಸ ಹೆಸ್ರು ಮಾಡ್ತಾ ಹೇಳ್ತಾ ಇರೋರು. ಇದ್ರೆ ಎಲ್ಲ ಇಂಡಸ್ಟ್ರಿಯಲ್ ಎಲ್ಲ ಇಂಡಸ್ಟ್ರಿಯಲ್ ಟಾಪ್ ಅಲ್ಲಿ ಇರೋರೇ ಬರೋದು ಎಲ್ರು. ಅದಾದ್ಮೇಲೆ ಅವನಿಗೆ ಈ DA ಅಂದ್ರೆ ಏನು, ಕ್ಯಾಮ್ರಾಮನ್ ಜೊತೆ ಕ್ಲಾಸಸ್ ಆಗುತ್ತೆ. ಅಂದ್ರೆ ಕ್ಯಾಮ್ರಾ ಇಂದ ಹಿಡಿದು, ಲೈಟ್ಸ್ ಇಂದ ಹಿಡಿದು, ಯೂನಿಟ್ ಇಂದ ಹಿಡಿದು, ಟ್ರಾಲಿ ಟ್ರ್ಯಾಕ್ ಇಂದ ಪ್ರತಿಯೊಂದನ್ನು ಕರೆಸ್ತೀವಿ ಇಲ್ಲಿ. ಕರ್ಸ್ಬಿಟ್ಟು ಯಾವ ಕ್ಯಾಮ್ರಾ ಅಪ್ಡೇಟೆಡ್ ಇದೆ, ಯಾವ ಕ್ಯಾಮ್ರಾದಲ್ಲಿ ನಾವು ಶೂಟ್ ಮಾಡ್ಬೇಕು, ಲೈಟಿಂಗ್ ಹೆಂಗಿರುತ್ತೆ, ಯಾವ ಲೈಟ್ ಅಪ್ಡೇಟ್ ಆಯ್ತು, ಈ ತರದ ಪ್ರತಿಯೊಂದು ಟೆಕ್ನಿಕಲ್ ಕ್ಲಾಸಸ್ ಮಾಡ್ತೀವಿ. ಆರ್ಟ್ ಡೈರೆಕ್ಟರ್ ಕ್ಲಾಸಸ್ ಮಾಡ್ತೀವಿ. ಅದಾದ್ಮೇಲೆ DI, ಡಬ್ಬಿಂಗು, ಈ ತರ ಪೋಸ್ಟ್ ಪ್ರೊಡಕ್ಷನ್ ಕ್ಲಾಸಸ್ ಎಲ್ಲ ಮಾಡಿ, ಅದಾದ್ಮೇಲೆ ಒಬ್ಬ ಇವ್ರನ್ನ ಎಕ್ಸ್ಪರ್ಟ್ ನಾನಾದ್ರೂ ಕ್ಲಾಸ್ ತಗೊಳ್ತೀನಿ, ಇಲ್ಲ ಎಕ್ಸ್ಪರ್ಟ್ ಯಾರಾದ್ರೂ ಡಿಸ್ಟ್ರಿಬ್ಯೂಟರ್ ಕರೆದ್ಬಿಟ್ಟು ಥಿಯೇಟರ್ಕಲ್ಲಿ ಹೆಂಗೆ ಮಾಡ್ಬೇಕು, ಹೌದು ಅದು ಹೇಳ್ತೀನಿ. ಪೋಸ್ಟರ್ಸ್ ಹೆಂಗ್ ಮಾಡ್ಬೇಕು, ಆ ಪ್ರಮೋಷನ್ ಐಡಿಯಾಸ್ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ಅದಾದ್ಮೇಲೆ ಡಿಜಿಟಲ್ ಮಾರ್ಕೆಟಿಂಗ್ ಒಬ್ಬರನ್ನ ಕರ್ಸ್ಬಿಟ್ಟು ನಮ್ ಸಿನಿಮಾನ ನಾವು ಹೆಂಗ್ ಡಿಜಿಟಲ್ ಅಲ್ಲಿ ಪ್ರಮೋಷನ್ ಮಾಡ್ಬೇಕು ಅನ್ನೋದನ್ನ ನಿರಂಜನ್ ಅಂತ ಇದ್ದಾರೆ, ಅವರು ಬಂದು ಕ್ಲಾಸ್ ತಗೊಳ್ತಾರೆ. ಈ ತರ ಪ್ರತಿಯೊಂದನ್ನು ಅವನಿಗೆ ಕಲಿಸ್ಬಿಟ್ಟು 3 months ಅಲ್ಲಿ ಡೈರೆಕ್ಷನ್ ಸಂಬಂಧಪಟ್ಟದ್ದನ್ನ ಎಕ್ಸ್ಪರ್ಟ್ ಮಾಡ್ತೀವಿ. ಬಹಳ ಒಳ್ಳೆಯ ವೇದಿಕೆ ಅನ್ಸುತ್ತೆ ಇದು ಬಹುಶಃ. ಯಾಕಂದ್ರೆ ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋಗಳ ಅಗತ್ಯ ಇದೆ, ಒಳ್ಳೆ ರೈಟರ್ಗಳ ಅಗತ್ಯ ಇದೆ. ಸೊ ಅದನ್ನ ಜಿ ಅಕಾಡೆಮಿ ಮೂಲಕ ಒಂದಿಷ್ಟು ಜನ ಬರ್ತಾ ಇದಾರೆ ಅನ್ನೋದು ಖುಷಿ. ಸರ್, ಒಂದು ಆಗ್ಲೇ ಮಾತಾಡ್ತಾ ಹೇಳಿದ್ರಿ, ಕನ್ನಡ ಬಲ್ಲವರಿಗೆ ಮಾತ್ರ ಇದು ಅನ್ನೋ ತರದ್ ಹೇಳಿದ್ರಿ. ಎಲ್ಲೂ ನನಗೆ ಅದು ವೈಯಕ್ತಿಕವಾಗಿ ಯಾಕೆ ಅದು ಅನ್ನೋ ತರದ್ದು ಉಂಟು, ಬಟ್ ಕನ್ನಡ ಅವ್ರಿಗೆ ಅರ್ಥ ಆಗಲ್ಲ ಅಂತ ಹೇಳಿ. ಅದ್ರ ಜೊತೆ ಕನ್ನಡನ ಕಲಿಸ್ಬೋದಲ್ಲ ಅವ್ರಿಗೆ ಆಕ್ಟಿಂಗ್ ಜೊತೆಗೆ? ಅಲ್ಲ, ಅದು ಡಿಫಿಕಲ್ಟ್ ಆಗತ್ತೆ. ಅಂದ್ರೆ ನಾನು ಹೇಳೋದೇನಂತಂದ್ರೆ, ಕನ್ನಡ ಕಲ್ಸೋದೇ ಬೇರೆ, ಅದಕ್ಕೆ ಸಪರೇಟ್ ಒಂದು ಟ್ಯೂಟೋರಿಯಲ್ ಇಲ್ಲ ಬೇರೆ ಒಂದು ಮಾರ್ಪಾಡಿದ್ದೇ ಇರುತ್ತೆ. ಕನ್ನಡ ಕಲಿಯೋರ್ಗಂತಾನೆ ಬುಕ್ ಇದ್ದಾವೆ. ಕನ್ನಡ ಕಲ್ಸ್ಕೊಂಡು ಅವ್ನಿಗೆ ಆಕ್ಟಿಂಗ್ ಕಲ್ಸಕ್ಕೆ ಟೈಮ್ ಜಾಸ್ತಿ ಬೇಕಾಗತ್ತೆ. ಅಂದ್ರೆ ನಾವು 20 ಜನ ಅರ್ಥ ಮಾಡ್ಕೊಳ್ಳೋಂಗಿದ್ರೆ ಕನ್ನಡ ಸ್ವಲ್ಪ ಅವ್ನಿಗೆ ಎಲ್ಲೋ ಆಸೆ ಇರುತ್ತೆ ನಾನು ಕಲಿಬೇಕು ಅಂತ, ಬಟ್ ಭಾಷೆ ಗೊತ್ತಿರಲ್ಲ. ಅಂದ್ರೆ ಅದೇ ನಮ್ಮ ಉದ್ದೇಶ ಏನು ಅಂತಂದ್ರೆ, ನಮ್ ಟೀಚಿಂಗ್ ಪೂರ್ತಿ ಕನ್ನಡದಲ್ಲೇ ಇರುತ್ತೆ. ಟೀಚಿಂಗ್ ಪೂರ್ತಿ ಕನ್ನಡದಲ್ಲೇ ಇರುತ್ತೆ. ನಾವು ಕನ್ನಡ ನ್ಯೂಸ್ ಪೇಪರ್ನ ಜೋರಾಗಿ ಓದು ಅಂತ ಹೇಳ್ತೀವಿ. ಕನ್ನಡನ ಭಾಷೆನ ಹಿಡಿತದಲ್ಲಿರ್ಬೇಕು. ಇವಾಗ ರಾಜ್ಕುಮಾರ್ ಅವರಿಗೆ ಭಾಷೆಯಲ್ಲಿ ಎಷ್ಟು ಹಿಡಿತಾ ಇತ್ತು ನೋಡಿ ಅವ್ರಿಗೆ ಕನ್ನಡದ ಬಗ್ಗೆ, ಅಲ್ವಾ? ಅಷ್ಟು ಹಿಡಿತಾ ಇದ್ದವ್ನು ಮಾತ್ರ ಆಕ್ಟರ್ ಆಗಕ್ ಸಾಧ್ಯ ಇದೆ. ಹಾಗಾಗಿ ಕನ್ನಡ ಸಿನಿಮಾನೇ ಮಾಡ್ತಾ ಇರೋದ್ರಿಂದ, ನಾವು ಕನ್ನಡದಲ್ಲೇ ಮಾಡ್ತಾ ಇರೋದ್ರಿಂದ, ಕನ್ನಡ ಕಲ್ತು ಕನ್ನಡ ಓದಕ್ಕೆ ಮತ್ತು ಬರೆಯಕ್ಕೆ ಬಂದ್ರೆ ತುಂಬಾ ಒಳ್ಳೇದು ಅನ್ನೋದು ನಮ್ ಥಾಟ್. ಅದ್ರ ಮೇಲೆ ನಾವು ವರ್ಕ್ ಮಾಡ್ತಾ ಇದ್ವಿ. ಓಕೆ ಸರ್, ಓಕೆ. ಒಟ್ಟಾರೆ ಜಿ ಅಕಾಡೆಮಿ ಇದೆಯಲ್ಲ, ಅದು ನಿಜಕ್ಕೂ ನನಗೆ ಒಂಥರ ಖುಷಿ ಆಯ್ತು. ಯಾಕಂತಂದ್ರೆ ಇಲ್ಲಿ ತುಂಬಾ 0 ಇಂದ ಬಂದವರು ಹೀರೋ ಆಗಿ ಹೊರಗೆ ಹೋಗ್ತಾರೆ. ಆ ತರದ ಪ್ರಯತ್ನಗಳು ಇಲ್ಲಿ ಆಗ್ತಾ ಇದೆ. ಈ ವರ್ಷದಿಂದ ಅದೊಂದು ಕಾನ್ಸೆಪ್ಟ್, ಅಂದ್ರೆ ಹೀರೋ ಮತ್ತು ಹೀರೋಯಿನ್ ಆಗ್ಬೇಕು ಅಂತ ಕನ್ಸು ಕಟ್ಕೊಂಡಿರೋರಿಗೆ ಖಂಡಿತ ಇಲ್ಲಿ ತುಂಬಾ ನೀಟಾಗಿ ಪ್ರಿಪೇರ್ ಮಾಡಿ ಅವ್ರಿಗೊಂದು ಸಿನಿಮಾ ಕೂಡ ಮಾಡ್ತಾರೆ. ಅಂದ್ರೆ ಯಾರು ಕೂಡ, ಯಾವ ಇನ್ಸ್ಟಿಟ್ಯೂಟ್ ಕೂಡ ಈ ತರದ ಧೈರ್ಯದ ಮಾತುಗಳು ಹೇಳಲ್ಲ. ಅದನ್ನ ನಮ್ಮ ಗೋ ದೇಶಪಾಂಡೆ ಅವರು ಹೇಳಿದ್ರು. ಮತ್ತೆ ಅಷ್ಟೇ ಅಲ್ಲ, ನಿರ್ದೇಶಕರಿಗೆ ಒಂದು ಸಿನಿಮಾ ಮಾಡುವಂತದ್ದಾಗ್ಲಿ, ಅಥವಾ ಇಲ್ಲಿ ಆಕ್ಟಿಂಗ್ ಮಾಡ್ತಿರ್ತಕ್ಕಂಥ ಹುಡುಗರನ್ನೇ ಸೇರಿಸಿ ಆ ಪ್ರತಿಭೆಗಳನ್ನೆಲ್ಲ ಸೇರಿಸಿ ಬೇರೆ ಯಾವ್ದೋ ಒಬ್ಬ ಸ್ಟಾರ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡೋಂಥದ್ದು ಬೇರೆ ಯಾವ ಇನ್ಸ್ಟಿಟ್ಯೂಟ್ ಅಲ್ಲಿ ಈ ತರದ ಪ್ರಯತ್ನ ಆಗಿಲ್ಲ. ಸೊ ಈ ನಿಟ್ಟಿನಲ್ಲಿ ಜಿ ಅಕಾಡೆಮಿ ಈಗ ಆಲ್ರೆಡಿ 2 ಸಿನಿಮಾ ಮಾಡ್ತಾ ಇದೆ. ಒಂದು ಸಿನಿಮಾ 60% ಮುಗಿದಿದೆ, ಇನ್ನೊಂದು ಸಿನಿಮಾ ಪ್ಲಾನ್ ಮಾಡ್ತಾ ಇದ್ದಾರೆ. ಈಗ 5 ವರ್ಷ ಪೂರೈಸಿ ಈಗ 6ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. 10 ಬ್ಯಾಚ್ ಮುಗಿದು ಈಗ 11ನೇ ಬ್ಯಾಚ್ ಶುರುವಾಗ್ತದೆ. ಎಸ್, ನಿಮಗೇನಾದ್ರು ನಾನು ಹೀರೋ ಆಗ್ಬೇಕು, ಅಥವಾ ನಾನು ನಾಯಕಿ ಆಗ್ಬೇಕು, ಇಲ್ಲ ನಾನು ಒಬ್ಬ ಒಳ್ಳೆ ನಿರ್ದೇಶಕ ಆಗ್ಬೇಕು, ಅದರ ಆಚೆಗೆ ಒಬ್ಬ ಕಲಾವಿದ ಆದ್ರೂ ಸಾಕು ಅನ್ನೋ ಕನಸು ಕಟ್ಕೊಂಡಿದ್ರೆ, ಆ ಕನಸಿಗೆ ಒಂದು ವೇದಿಕೆ ಏನಾದ್ರು ಹುಡುಕ್ತಾ ಇದ್ದಿದ್ರೆ ಜಿ ಅಕಾಡೆಮಿ ಒಂದು ಒಳ್ಳೆ ವೇದಿಕೆ ಅಂತ ನಾನು ಕೂಡ ಹೇಳ್ತೀನಿ. ಯಾಕಂತಂದ್ರೆ ಇಲ್ಲಿ ಚಿತ್ರರಂಗದ ನುರಿತ ಅನುಭವಿ ಇರ್ತಕ್ಕಂಥ ನಿರ್ದೇಶಕರು ಇಲ್ಲಿ ಬಂದು ಪಾಠ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, 25 ವರ್ಷಗಳ ಕಾಲ ಕನ್ನಡ ಇಂಡಸ್ಟ್ರಿಯನ್ನ ಆಳವಾಗಿ ಬಲ್ಲದಂತಹ ಸಂಸ್ಥಾಪಕರು ಗುರುದೇಶ್ ಪಾಂಡೆ ಅವರು ನಡೆಸ್ತಿರ್ತಕ್ಕಂಥ ಈ ಜಿ ಅಕಾಡೆಮಿ ಖಂಡಿತ ನಿಮ್ಗೊಂದು ಒಳ್ಳೆಯ ವೇದಿಕೆ ಆಗಬಲ್ಲದು. ನೆಕ್ಸ್ಟ್ ಸರ್, ಯಾವಾಗ ಶುರು ಆಗುತ್ತೆ ಇದು? ಈ ಕೋರ್ಸ್ ಸ್ಟಾರ್ಟ್ ಆಗಿದೆ, ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಈಗ ಅಡ್ಮಿಷನ್ಸ್ ಬಂದ್ರೆ ಮತ್ತೆ ನೆಕ್ಸ್ಟ್ ಬ್ಯಾಚ್ ತಗೋಬಹುದಲ್ಲ? ಹೌದೌದು. ಎಸ್, ನೀವೇನಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೂ ಕೂಡ ಆಸಕ್ತಿ ಬರ್ಬೋದು. ಯಾಕಂದ್ರೆ ಕಲೆ ಯಾರಪ್ಪನ ಸ್ವತ್ತಲ್ಲ, ಅದು ಸಾಧಕನ ಸ್ವತ್ತು. ಆ ಸಾಧನೆ ಮಾಡ್ಬೇಕು ಅನ್ನೋ ಆಸಕ್ತಿ ಇದ್ರೆ ಜಿ ಅಕಾಡೆಮಿ ನಿಮ್ಗಾಗಿ ಕಾದಿದೆ. ಬನ್ನಿ, ನಿಮ್ಮ ಕಲೆಯನ್ನ ಹೊರಗೆ ಹಾಕ್ಬೋದು. ಎಸ್, ಇದುವರೆಗೂ ಇಷ್ಟೊತ್ತು ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರೆ ಸರ್. ನಿಮ್ಮ ಅಕಾಡೆಮಿ ಯಶಸ್ವಿಯಾಗಲಿ. ಕನ್ನಡ ಇಂಡಸ್ಟ್ರಿಗೆ ಒಳ್ಳೊಳ್ಳೆಯ ಪ್ರತಿಭಾವಂತ ನಿರ್ದೇಶಕರನ್ನ ಮತ್ತೆ ನಟ ನಟಿಯರನ್ನ ಕೊಡ್ಲಿ. ಅದ್ರಾಗ ಇನ್ನೊಂದು ವಿಷಯ ಹೇಳಿದ್ರಿ, ಅಂದ್ರೆ ನಾವು ವ್ಯವಹಾರ ಜ್ಞಾನನ ಕೂಡ ಕಲಿಸ್ಕೊಡ್ತೀವಿ ಅಂತ ನಿರ್ಮಾಣದ ವಿಚಾರದಲ್ಲಿ. ಅದು ಕೂಡ ಬಹಳ ಮುಖ್ಯ ಈಗಿನ ಸಿಚುವೇಶನ್. ನಿಮ್ಮ ಇನ್ಸ್ಟಿಟ್ಯೂಟ್ಗೆ ಒಳ್ಳೇದಾಗ್ಲಿ. ನಿಮ್ಮ ಏನು ಯೋಜನೆಗಳಿದೆ ಇನ್ನಷ್ಟು ಸಾಕಾರ ಆಗ್ಲಿ ಅಂತ ಹೇಳಿ ನಂಬ್ತೀನಿ. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು. ನಮಸ್ತೆ.
ಧನ್ಯವಾದ.